ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡ್ಬಿಡೋಣವಾ. ನೋಡಿ, ನಾನಿಲ್ಲಿ ಬೀಡ್ಸ್ ತಗೊಂಡಿದ್ದೀನಿ. ನೋಡಿ, ಇದು 2 ಥರ ಬೀಡ್ಸ್ ಇದೆ, ರೌಂಡ್ ಶೇಪ್ದು 2 ಥರ ಬೀಡ್ಸು ಹೀಗೆ. ಮತ್ತು ಈ ರೀತಿ ಕ್ಯಾಪು, ಮತ್ತು ಈ ರೀತಿ ರಿಂಗ್ ಬೀಡ್ಸು, ಮತ್ತು ಕುಚ್ಚಿನ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಈ ರಿಂಗ್ ಬೀಡ್ಸ್ ಏನಿದೆ ಇದನ್ನು ತಗೊಂಡು ಹೀಗೆ ಸಿಲ್ಕ್ ಥ್ರೆಡ್ನೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಈ ಥ್ರೆಡ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದರ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ ಫ್ರೆಂಡ್ಸ್. ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಆಗ ನಿಮಗೆ ಈ ದಾರ ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗತ್ತೆ. ನೋಡಿ, ಇಲ್ಲೇನು 2 ಹೋಲ್ ಇರುತ್ತಲ್ಲ, ಆ 1 ಹೋಲ್ ಏನಿರುತ್ತೆ ಅದಕ್ಕೆ ಹೀಗೆ ನೋಡಿ ನೋಡಿ ನಾನು ಇಲ್ಲಿಗೆ ದಾರನ ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ. ನಂತರ ಈ ಗೋಲ್ಡನ್ ಥ್ರೆಡ್ನ ತಗೊಂಡ್ಬಿಟ್ಟು ಹೀಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಹೀಗೆ ಟೈಟಾಗಿ ಸುತ್ಕೋತಾ ಇದ್ದೀನಿ. ಹೋಲ್ ಏನಿರುತ್ತೆ ಅಲ್ಲೇ ಹಾಕ್ಕೋಬೇಕು ಫ್ರೆಂಡ್ಸ್. ಟೈಟಾಗಿ ಈ ಗೋಲ್ಡನ್ ಥ್ರೆಡ್ನ ಸುತ್ತಬೇಕು. ಹೀಗೆ ನಂತರ ಒಂದು 2 ರೌಂಡು ಹೀಗೆ ಹೂ ಕಟ್ಟೋ ರೀತಿ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ. ನಂತರ ದಾರನ ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ. ಹೀಗೆ ನೆಕ್ಸ್ಟು ಹೀಗೆ ದಾರನ ಕಟ್ ಮಾಡ್ತಾ ಇದ್ದೀನಿ. ನಂತರ ನೋಡಿ, ಈ ಸಿಲ್ಕ್ ಥ್ರೆಡ್ ಏನಿರುತ್ತೆ ಎಲ್ಲವನ್ನು ಹೀಗೆ ಇಟ್ಕೊಂಡು ಒಂದೇ ಲೆವೆಲ್ಗೆ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಇನ್ನು ಉಳಿದ 3 ರಿಂಗ್ ಏನು ಇಟ್ಕೊಂಡಿದ್ನಲ್ಲ ಇದಕ್ಕೆಲ್ಲ ಹೀಗೆ ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಅಷ್ಟು ರಿಂಗಿಗೂ ಕುಚ್ಚನ್ನ ಕಟ್ಟಿ ರೆಡಿಯಾಗಿದೆ ಹೀಗೆ. ಇವಾಗ ನೆಕ್ಸ್ಟ್ ನೋಡಿ, ನಾನು ನಾರ್ಮಲ್ ಸೂಜಿ ದಾರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹೀಗೆ ಈ ಕುಚ್ಚಿನ ಮಧ್ಯದಿಂದ ಈ ಹೋಲ್ ಏನಿರತ್ತಲ್ಲ ಅದ್ರ ಒಳಗಡೆ ಹೀಗೆ ಸೂಜಿನ ತಗೋತಾ ಇದ್ದೀನಿ. ನಂತರ ನೋಡಿ ಈ ರೀತಿಯ ಒಂದು ಬೀಡ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಮತ್ತೊಂದು ಹೋಲ್ ಏನಿರುತ್ತೆ ಅದರ ಒಳಗಡೆ ಹೀಗೆ ಸೂಜಿನ ತಗೊಂಡು ನೆಕ್ಸ್ಟು ಈ ಕ್ಯಾಪ್ ಏನಿರುತ್ತೆ ಇದನ್ನು ಉಲ್ಟಾ ಹಾಕ್ತಾ ಇದ್ದೀನಿ. ಈ ಫ್ಲವರು ಮೇಲ್ಮುಖವಾಗಿ ಹೀಗೆ ಬರಬೇಕು.
ನಂತರ ಈ ರೀತಿಯ ಮತ್ತೊಂದು ಬೀಡನ್ನ ಹಾಕ್ತಾ ಇದ್ದೀನಿ ನಾನು. ಹೀಗೆ ಬರುತ್ತೆ ನೋಡಿ. ನೋಡಿ, ನಂತರ ನಾನಿಲ್ಲಿ ಬಟ್ಟೆಗೆ ಆಲ್ರೆಡಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಹೀಗೆ ಸೂಜಿನ ಹಾಕ್ಬಿಟ್ಟು ನೋಡಿ, ನಂತರ ಇಲ್ಲೊಂದು ಹೀಗೆ ಹಿಡ್ಕೊಂಡು ಒಂದು 4 ರೌಂಡು ಹೀಗೆ ಸುತ್ತುತ್ತಾ ಇದ್ದೀನಿ ದಾರನ. ಈ ಬೀಡ್ ಏನಿರತ್ತೆ ಅಲ್ಲಿಗೆ ಬರಬೇಕು. ಹೀಗೆ ನೋಡಿ, ನಂತರ ಬಟ್ಟೆಗೆ ಒಂದ್ಸಾರಿ ಲಾಕ್ ಮಾಡಿಬಿಟ್ಟು ಹೀಗೆ ಮತ್ತೆ ಈ ಬೀಡೇನಿರತ್ತೆ ಇದ್ರ ಒಳಗಡೆಯಿಂದ ಮತ್ತೆ ಹೀಗೆ ನೋಡಿ, ಹೀಗೆ ಬಂದು ಮತ್ತೆ ಹೀಗೆ ಈ ಕುಚ್ಚನೆ ಇರತ್ತಲ್ಲ ಅದ್ರ ಒಳಗಡೆಯಿಂದನೇ ಹೀಗೆ ನೀಡಲ್ನ ಹೊರಗಡೆ ತಗೋಬೇಕು. ನಂತರ ನಾನು ದಾರನ ಹೀಗಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಾಣಿಸುತ್ತೆ. ಇದೇ ರೀತಿ ನಾನು ಈ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲೆಲ್ಲ ಇದೇ ಥರ ಕುಚ್ಚನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫುಲ್ ಕುಚ್ಚು ಕಟ್ಟಿ ರೆಡಿಯಾಗಿದೆ. ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಇಲ್ಲಿ ಗೋಲ್ಡನ್ ಥ್ರೆಡ್ ಸಹ ಸುತ್ತಿರೋದು ನೋಡಿ. ಸ್ವಲ್ಪ ದಪ್ಪನಾಗಿ ನಾನು ಅಷ್ಟು ಕುಚ್ಚಿಗೂ ಸುತ್ತಿದ್ದೀನಿ ನೋಡಿ. ಗೋಲ್ಡನ್ ಥ್ರೆಡ್ ಸಹ ಲುಕ್ ಗ್ರ್ಯಾಂಡ್ ಆಗಿ ಬಂದಿದೆ. ಮತ್ತು ಬೀಡ್ಸು, ಕ್ಯಾಪ್ ಹಾಕಿರೋದಲ್ಲ ಮತ್ತು ಕುಚ್ಚು ಸಹ ಎಷ್ಟೊಂದು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಹೇಗಿದ್ರೂ ಈಗ ಬಂದಿರೋದು ಹಬ್ಬ ಅಲ್ವಾ? ಹಬ್ಬಕ್ಕಂತೂ ಹೊಸ ಸೀರೆ ತಗೋತೀರಾ. ಇದೇ ರೀತಿಯಾಗಿ ಕುಚ್ಚಿನ ಡಿಸೈನ್ನ ಹಾಕ್ಕೊಂಡು ನಿಮ್ಮ ಸೀರೆಗೆ ಗ್ರ್ಯಾಂಡ್ ಆಗಿ ಮಾಡಿಕೊಳ್ಳಿ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮಗೆ ಹೇಗನ್ನಿಸ್ತು ಈ ಕುಚ್ಚಿನ ಡಿಸೈನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವರು ಸಹ ಒಂದು ಹಬ್ಬಕ್ಕೆ ಒಂದು ಗ್ರ್ಯಾಂಡ್ ಆದ ಕುಚ್ಚಿನ ಡಿಸೈನ್ ಹಾಕ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.